ಅನರ್ಹತೆಯ ಬೆನ್ನಲ್ಲೇ ಕುಸ್ತಿಗೆ ವಿನೇಶ್ ಫೋಗಟ್ ವಿದಾಯ ಘೋಷಿಸಿದ್ದಾರೆ. ನಿನ್ನೆ ಒಲಿಂಪಿಕ್ಸ್ನಿಂದ ತೂಕ ಹೆಚ್ಚಳ ಆಗಿದ್ದ ಹಿನ್ನೆಲೆ ಅವರನ್ನ ಫೈನಲ್ ಪಂದ್ಯದಲ್ಲಿ ಭಾಗವಹಿಸದ ಹಾಗೆ ಅನರ್ಹಗೊಳಿಸಲಾಗಿದೆ. 50 ಕೆಜಿ ಫ್ರೀ ಸ್ಟೈಲ್ ಮಹಿಳೆಯರ ವಿಭಾಗದಲ್ಲಿ ಅವರು ಫೈನಲ್ ಪ್ರವೇಶ ಮಾಡಿದ್ರು. ಆದರೆ ನಿನ್ನೆ ದೇಹದ ತೂಕ 50 ಕೆಜಿಗಿಂತ 100 ಗ್ರಾಂ ಹೆಚ್ಚಿದ್ದಕ್ಕೆ ಅವರನ್ನು ಅನರ್ಹಗೊಳಿಸಲಾಗಿತ್ತು. ಸೊ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದರ ಮೂಲಕ ಅವರು ಕುಸ್ತಿಗೆ ವಿದಾಯವನ್ನು ಘೋಷಿಸಿದ್ದಾರೆ. ಈ ರೀತಿಯ ಸಾಲುಗಳನ್ನು ಕೂಡ ಬರ್ಕೊಂಡಿದ್ದಾರೆ. ತಾಯಿ ಕುಸ್ತಿ ಗೆದ್ದಿದೆ, ಆದರೆ ನಾನು ಸೋತಿದ್ದೀನಿ ಅಂತ ಹೇಳಿ ಬಹಳ ನೋವಿನಿಂದ ಅವರು ವಿದಾಯವನ್ನು ಘೋಷಿಸಿದ್ದಾರೆ. ಯಾವ ಸಣ್ಣ ವಯಸ್ಸಿನಿಂದ ಅವರು ಎಷ್ಟೆಲ್ಲ ತರಬೇತಿ ಪಡೆದುಕೊಂಡು ಸತತ ಪರಿಶ್ರಮವನ್ನು ಹಾಕಿ ಒಲಿಂಪಿಕ್ಸ್ಗೆ ಈ ಬಾರಿ ಸ್ಪರ್ಧಿಯಾಗಿ ಹೋಗಿ ಫೈನಲ್ ಪ್ರವೇಶ ಮಾಡಿಬಿಟ್ಟಿದ್ರು. ಚಿನ್ನದ ಪದಕ ಕೂಡ ಖಾತ್ರಿ ಅನ್ನೋದು ಒಂದು ಹಂತಕ್ಕೆ ನಿರೀಕ್ಷೆ ಇದ್ದದ್ದು, ಯಾಕಂದರೆ ಅವರ ಪರ್ಫಾರ್ಮೆನ್ಸ್ ಹಾಗಿತ್ತು. ಬಟ್ ಈಗ ಟ್ವೀಟ್ ಮಾಡಿ ವಿದಾಯ ಘೋಷಿಸಿದ್ದಾರೆ. ಈ ರೀತಿ ಅವರು ಟ್ವೀಟ್ ಮಾಡಿರೋದು, ನನ್ನ ಧೈರ್ಯ ಎಲ್ಲವೂ ಒಡೆದು ಕುಗ್ಗಿ ಹೋಗಿದೆ. ನನ್ನಲ್ಲಿನ್ನೂ ಕುಸ್ತಿಗೆ ವಿದಾಯ ಹೇಳುವಂಥ ಸಮಯ. 2001ರಿಂದ 2024ರವರೆಗೆ ಈ ಜರ್ನಿ ಏನಿತ್ತು ಬಹಳ ಅದ್ಭುತವಾದದ್ದು. ಅದು ನಾನು ಸೋತಿರಬಹುದು, ಬಟ್ ಕುಸ್ತಿ ನಿಜವಾಗ್ಲೂ ಕೂಡ ಗೆದ್ದಿದೆ. ಹೀಗಾಗಿ ನಾನು ಈ ನನ್ನ ಜರ್ನಿ ಏನಿದೆ, ಸುದೀರ್ಘವಾದಂಥ ಜರ್ನಿ 2001ರಿಂದ 2024ರವರೆಗೆ ನನ್ನನ್ನು ಬೆಂಬಲಿಸಿದಂಥ ಎಲ್ರಿಗೂ ಕೂಡ ಋಣಿಯಾಗಿರ್ತೇನೆ ಅಂತ ಹೇಳ್ತಾ ಒಂದೆರಡು ನೋವಿನ ಸಾಲುಗಳನ್ನು ಕೂಡ ಹಾಕಿದ್ದಾರೆ. ಇನ್ನೂ ಹೆಚ್ಚಿನ ಶಕ್ತಿ ಇಲ್ಲ ನನ್ನಲ್ಲಿ, ನನ್ನ ಧೈರ್ಯ ಒಡೆದು ಹೋಗಿದೆ, ಹೀಗಾಗಿ ನಾನು ಕುಸ್ತಿಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ನನ್ನಿಂದ ತಾಯಿ ಕುಸ್ತಿ ಗೆದ್ದಿದ್ದಾಳೆ, ಆದರೆ ನಾನು ಸೋತಿದ್ದೀನಿ ಅಷ್ಟೇ ಅನ್ನುವಂಥ ಸಾಲುಗಳನ್ನು ಬರೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಹಾಕೋದರ ಮೂಲಕ ಅವರು ಕುಸ್ತಿಗೆ ತಮ್ಮ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. ಬಟ್ ಒಂದು ಚಿನ್ನದ ಪದಕವನ್ನು ಗೆದ್ದು ಒಲಿಂಪಿಕ್ಸ್ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅದಾದ ಮೇಲೆ ಅವರು ಘೋಷಣೆ ಮಾಡೋರಿದ್ದರು. ನಿನ್ನೆಯ ಬೆಳವಣಿಗೆಯಿಂದ ಈಗ ಹೀಗಾಗಿದೆ. ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ಗೂ ಕೂಡ ಈಗ ವಿನೇಶ್ ಫೋಗಟ್ ಮೊರೆ ಹೋಗಿದ್ದಾರೆ. ಬೆಳ್ಳಿ ಪದಕವನ್ನು ನೀಡಬೇಕು ಅಂತ ಹೇಳಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾಕಂದರೆ ಅವರು ಭಾಗವಹಿಸಿದ್ದರೆ ಪದಕ ಅಂತೂ ಖಚಿತ ಇತ್ತು ಅವರಿಗೆ. ಕೊನೆ ಕ್ಷಣದಲ್ಲಿ ಒಲಿಂಪಿಕ್ಸ್ನಿಂದ ಅವರನ್ನು ಅನರ್ಹಗೊಳಿಸಲಾಗಿರೋದು. ನಿನ್ನೆ ರಾತ್ರಿ ಪಂದ್ಯ ಇತ್ತು, ಬೆಳಗ್ಗೆ ಅವರನ್ನು ಅನರ್ಹಗೊಳಿಸಲಾಯಿತು. ಕೂಡಲೇ ಈ ವಿಚಾರದಲ್ಲಿ CAS ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಹೇಳಿ ಅವರು ಆಗ್ರಹಿಸಿದ್ದಾರೆ. ಜೊತೆಗೆ ಬೆಳ್ಳಿ ಪದಕ ನೀಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬೆಳ್ಳಿ ಪದಕವನ್ನು ಕೊಡಬೇಕು ಅಂತ ವಿನೇಶ್ ಫೋಗಟ್ ಮನವಿ ಮಾಡಿದ್ದಾರೆ. ಬಟ್ ಏನು ನಿರ್ಧಾರ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು ನೋಡಬೇಕು. ಇವತ್ತೇ CASನಲ್ಲಿ ಇದರ ಅಂದರೆ ವಿನೇಶ್ ಫೋಗಟ್ರ ಅರ್ಜಿ ಏನು ಸಲ್ಲಿಕೆ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯುತ್ತೆ. ಏನು ನಿರ್ಧಾರ ಕೈಗೊಳ್ಳುತ್ತಾರೆ ಅಂತ. ಕೊನೆ ಕ್ಷಣದಲ್ಲಿ ತಮ್ಮನ್ನು ಈ ರೀತಿ ಅನರ್ಹ ಮಾಡಿರೋದ್ರಿಂದ ಬೆಳ್ಳಿ ಪದಕ ಆದರೂ ನೀಡಿ ಅಂತ ಹೇಳಿ ಮನವಿ ಸಲ್ಲಿಸಿದ್ದಾರೆ. ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಬಂದರೆ ವಿನೇಶ್ ಫೋಗಟ್ರದ್ದು ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನು, ಬಹಳ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಇತ್ತು. ಜಪಾನ್ನ ಚಾಂಪಿಯನ್, ವಿಶ್ವ ಚಾಂಪಿಯನ್ನನ್ನು ಕೂಡ ಅಂದರೆ ಸತತವಾಗಿ ಅವರನ್ನು 82 ಪಂದ್ಯಗಳಲ್ಲಿ ಯಾರಿಂದಲೂ ಕೂಡ ಸೋಲಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ವಿಶ್ವದ ಇತರೆ ಯಾವ ದೇಶದ ಪ್ಲೇಯರ್ ಕೂಡ ಈ ಜಪಾನ್ನ ವಿಶ್ವ ಚಾಂಪಿಯನ್ನನ್ನು ಇದುವರೆಗೂ ಸೋಲಿಸಿದಂಥ ನಿದರ್ಶನವೇ ಇಲ್ಲ. ಜಪಾನಿಗ ಕುಸ್ತಿಪಟುಗಳು ಬಿಟ್ಟರೆ ಇನ್ಯಾವುದೇ ದೇಶದ ಕುಸ್ತಿಪಟು ಕೂಡ ಇವರನ್ನು ಸೋಲಿಸೋದಕ್ಕೆ, ಆ ಕುಸ್ತಿ ಅಖಾಡದಲ್ಲಿ ಕೆಡವೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಅಂಥವರನ್ನು ಕೂಡ ಕೆಡವಿ ಫೈನಲ್ಸ್ಗೆ ಪ್ರವೇಶ ಪಡೆದುಕೊಂಡಿದ್ದದ್ದು ವಿನೇಶ್ ಫೋಗಟ್. ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಎಲ್ಲ ಹಂತಗಳನ್ನು ಕೂಡ ಬಹಳ ನಿರಾಯಾಸವಾಗಿ ದಾಟಿ ಇಂಥ ಸಾಕಷ್ಟು ಚಾಂಪಿಯನ್ಗಳನ್ನು ಬದಿಗೊತ್ತಿ ಫೈನಲ್ ಪ್ರವೇಶ ಮಾಡಿರ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಫೈನಲ್ ಪಂದ್ಯಕ್ಕೂ ಮುನ್ನ ಅವರ ದೇಹದ ತೂಕಕ್ಕೆ ಒಳಪಡಿಸಿದಾಗ ಅಲ್ಲಿ 100 ಗ್ರಾಂ ಹೆಚ್ಚಳ ಕಂಡು ಬಂದಿರುತ್ತೆ. ಹಿಂದಿನ ದಿನ ಕೂಡ ರಾತ್ರಿ ಸಾಕಷ್ಟು ಕಸರತ್ತು ಮಾಡಿದ್ರು ಅದಕ್ಕಾಗಿ, ಬಟ್ ಅದು ಯಾವುದೂ ಕೂಡ ಕೈ ಹಿಡಿಲಿಲ್ಲ. ಕೊನೆ ಕ್ಷಣದಲ್ಲಿ ಅವರನ್ನು ಅನರ್ಹಗೊಳಿಸಲಾಯಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.